ಹಾಯ್ ಎಲ್ಲ ನಮಸ್ತೆ ವೀಕ್ಷಕರೇ, ನಾನು ವಿಜಾನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಅನ್ಲಿಮಿಟೆಡ್ ಫುಡ್ಡು ಅದೇ ರೀತಿ ಫ್ರೀ ಫುಡ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡುವಂತಹ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಇಲ್ಲೇ ಪಕ್ಕದಲ್ಲೇ ಜಯನಗರ ಮೆಟ್ರೋ ಸ್ಟೇಷನ್ ಇದೆ, ಅದ್ರ ಪಕ್ಕದಲ್ಲೇ ಇರುವಂತಹ ಜಯನಗರ ಮೆಸ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಫುಡ್ಡು, ಅನ್ಲಿಮಿಟೆಡ್ ಬಾಳೆ ಎಲೆ ಊಟ. ನೀವಾಗ ಏನು ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ತಾ ಇರಬೇಕು. ಇದನ್ನು ನೋಡಿದ ತಕ್ಷಣ ನಮಗೆ ಇಲ್ಲೇ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಜಯನಗರ ಮೆಸ್ ಅಂತ ಹೇಳ್ಬಿಟ್ಟು ಹೆಸರನ್ನ ಇಟ್ಟಿದ್ದಾರೆ. ಬಾಳೆ ಎಲೆ ಮುದ್ದೆ ಊಟ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಆಗಿ ಮುದ್ದೆ ಊಟ ಸಿಗುತ್ತೆ. ಮಮತೆಯ ಮುದ್ದೆ ಅಮ್ಮನ ಕೈ ರುಚಿ ಅಂತ ಹೇಳ್ಬಿಟ್ಟು ಇದು ನೋಡಿದ್ರೇ ಎಷ್ಟು ಚೆಂದಲ್ಲ. ಕೆಲವರೆಲ್ಲ ಈಗ ಇಲ್ಲಾಂದರೆ ಮಂಡ್ಯ ಇರ್ತಾರೆ, ಅದೇ ರೀತಿ ಬೇರೆ ಬೇರೆ ಕಡೆ ಇರ್ತಾರೆ. ಅವ್ರಿಗೆ ಮನೇಲಿ ಊಟ ಮಾಡಿ ತುಂಬ ದಿನ ಆಗಿರುತ್ತೆ, ಅವ್ರಿಗೋಸ್ಕರ ಇಲ್ಲಿ ಬರ್ಬೋದು. ಇಲ್ಲಿ ಏನೇನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ನೋಡೋಣ. ಇಲ್ಲಿ ನಾರ್ಮಲಾಗಿ ಮುದ್ದೆ, ರೈಸು, ಸಾಂಬಾರು, ಹಪ್ಪಳ, ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು, ಪಲ್ಯ ಎಲ್ಲ ಇದೆ. ಬನ್ನಿ ಇವಾಗ ಅಲ್ಲಿ ಹೋಗೋಣ. ನೋಡಿದ್ರೆ ಮನೆ ಥರನೇ ಇದೆ, ಮನೇಲಿ ಹೋಗ್ಬಿಟ್ಟು ಊಟ ಮಾಡೋಣ. ಊಟ ಹೇಗಿದೆ ಅಂತೇಳಿ ತಿಳಿಸ್ತೀನಿ. ಅದೇ ರೀತಿ ಯಾರು ತಿಂದವರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ರಿವ್ಯೂ ನೋಡೋಣ. ಅದ್ರ ಜೊತೆಗೆ ಟೈಮಿಂಗ್ಸು ನೋಡ್ಬೋದು, 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಸರ್, ಊಟ ಎಲ್ಲ ಅದ್ಭುತವಾಗಿದೆ, ಭಾಳ ರುಚಿಯಾಗಿದೆ. ಜಯನಗರದಂಥ ಕಮರ್ಷಿಯಲ್ ಏರಿಯಾನಲ್ಲಿ 125 ರೂಪಾಯಿಗೆ ಅನ್ಲಿಮಿಟೆಡ್ ರುಚಿಯಾದ ಊಟ ಸಿಗೋದು ಭಾಳ ಆಶ್ಚರ್ಯ. ನಾವು ಕೂಡ ರೀಲ್ಸ್ ನೋಡ್ಕೊಂಡು ಬಂದಿದ್ದೀವಿ. ಭಾಳ ಸೊಗಸಾಗಿದೆ, ಊಟ ರುಚಿಯಾಗಿದೆ. ಬಡಿಸೋರು ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ಬಡಿಸ್ತಾರೆ. ಯಾರೆಲ್ಲ ರೀಲ್ಸ್ ನೋಡ್ತಾ ಇದ್ದೀರಾ, ತಪ್ಪದೆ ಜಯನಗರ 4th ಬ್ಲಾಕಲ್ಲಿರೋವಂಥ ಜಯನಗರ ಮೆಸ್ಗೆ ಬಂದು ನೀವು ಕೂಡ ಈ ಊಟವನ್ನು ಸವಿಯಿರಿ. ಹೌದು ಹೌದು, ಅಫ್ಕೋರ್ಸ್ ಕೊಟ್ಟಿದ್ದಾರೆ. ಬಿಸಿ ಬಿಸಿ ಮುದ್ದೆ ಇದೆ, 2 ಥರ ಸಾರಿದೆ, ಮತ್ತು ಅನ್ನ, ಮತ್ತು ಹಪ್ಪಳ, ಬಜ್ಜಿ, ಉಪ್ಪಿನಕಾಯಿ, ಮಜ್ಜಿಗೆ, ಮೊಸರು ಎಲ್ಲ ಇದೆ. ಎಲ್ಲ ಅನ್ಲಿಮಿಟೆಡ್, ಬರೀ 125 ರೂಪಾಯಿ ಅಷ್ಟೇ. ಹೌದು, 200% ವರ್ತ್ ಇದು. ಅಫ್ಕೋರ್ಸ್ ಎಸ್ ಸರ್, ಖಂಡಿತವಾಗ್ಲೂ ಹೇಳ್ತೀನಿ. ಯಾಕಂತಂದರೆ 125 ರೂಪಾಯಿಗೆ ಇಂಥ ರುಚಿಯಾದ ಊಟ ಸಿಗೋದು ಭಾಳ ಆಶ್ಚರ್ಯ ತಂದಿದೆ ನಮಗೆ. ಖಂಡಿತವಾಗ್ಲೂ ಎಲ್ಲ ಫ್ರೆಂಡ್ಸ್ಗೂ ನಾನು ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ಜನಗಳನ್ನ ಕರ್ಕೊಂಡು ಬರ್ತೀನಿ ನಾನು. ಔಟ್ ಆಫ್ ಔಟ್, ನೋ ಮಿಸ್, ಔಟ್ ಆಫ್ ಔಟ್. ರವಿ, ಥ್ಯಾಂಕ್ ಯು. ನಮಸ್ಕಾರ ಸರ್, ವಿನಯ್ ಅಂತ. ನಾವು ರೀಲ್ಸ್ ನೋಡಿನೇ ಬಂದಿರೋದು. ಸೊ ರೀಲ್ಸಲ್ಲಿ ಹೇಗಿದೆಯೋ ಅದ್ಭುತವಾಗಿದೆ ಊಟ. ದಯವಿಟ್ಟು ಬಂದು ಟೇಸ್ಟ್ ಮಾಡಿ. ಮತ್ತು 125 ರೂಪಾಯಿಗೆ ಬೆಂಗಳೂರಲ್ಲಿ ಈ ರೀತಿಯಾದಂಥ ಊಟ ಲಭ್ಯ ಇರೋದು ತುಂಬ ಕಮ್ಮಿ, ಅನ್ಲಿಮಿಟೆಡು. ಸೊ ಎಷ್ಟು ಬಾರಿ ಬೇಕಾದ್ರೂ ಬಡಿಸ್ಕೊಳ್ಬೋದು ನೀವು. ಸೊ ಹಾಗಾಗಿ ಬಂದು ಟ್ರೈ ಮಾಡಿ. ಸಾಂಬಾರು ತುಂಬ ಚೆನ್ನಾಗಿತ್ತು. ಹೌದು ಹೌದು, ನಾವು 3 ಜನ ಒಟ್ಟಿಗೆ ಬಂದು. ಹೌದು, ಚೆನ್ನಾಗಿದೆ ಸರ್, ಊಟ ಎಲ್ಲ ತುಂಬ ಚೆನ್ನಾಗಿದೆ. ಮನೇಲಿ ಹೇಗೆ ತಿಂತೀವೋ ಅದೇ ಥರನೇ ಇದೆ ಊಟ. ಮತ್ತು ಲೈಕ್ ಕೆಲವೊಂದ್ಸಲ ಊಟ ಮಾಡಿದ್ರೆ ಎದೆ ಎಲ್ಲ ಉರಿಯುತ್ತಲ್ವ, ಸೊ ಆ ಥರ ಏನೂ ಇರಲ್ಲ. ಮನೆಯಲ್ಲಿ ಹೆಂಗೆ ನಾವು ಫೀಲಾಗಿ ಊಟ ಮಾಡ್ತೀವೋ ಅದೇ ಥರ ಕಂಫರ್ಟಬಲಾಗಿ ಊಟ ಮಾಡ್ಕೊಂಡ್ವಿ ನಾವು. ಚೆನ್ನಾಗಿದೆ, ಖಂಡಿತವಾಗ್ಲೂ ಇದೆ ಸರ್, ಮನೇಲಿ ಮಾಡೋ ಥರನೇ ಇದೆ. ಖಂಡಿತವಾಗ್ಲೂ ಇಷ್ಟ ಆಯಿತು, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅನ್ಲಿಮಿಟೆಡ್ ಅನ್ನೋ ವರ್ಡ್ಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಹೇಳ್ಬೋದು. ಸುನೀತಾ ಅಂತ. ಊಟ ತುಂಬ ಚೆನ್ನಾಗಿದೆ. ಮುದ್ದೆ, ಉಪ್ಸಾರು, ಮತ್ತು ಅನ್ನ, ಸಾಂಬಾರು ಎಲ್ಲ, ಹಪ್ಪಳ, ಬಜ್ಜಿ ಎಲ್ಲ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಅನ್ಲಿಮಿಟೆಡ್ ಇದೆ, ಆದರೆ ನಾವು ತಿನ್ನೋದು ಲಿಮಿಟೆಡ್. ತುಂಬ ಹೊಟ್ಟೆ ತುಂಬ ತಿಂದಿದ್ದೀವಿ. ತುಂಬ ಚೆನ್ನಾಗಿದೆ ಊಟ. ಟೇಸ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕೇಳಿ ಬಡಿಸ್ತಾರೆ. ನಾವು ಕೇಳಿದ್ರೆ ಕೊಟ್ಬಿಡ್ತಾರೆ, ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿದೆ. ನಮಗೆ ಮುದ್ದೆ, ಉಪ್ಸಾರು 2 ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ನಾರ್ತ್ ಕರ್ನಾಟಕದವರು, ರೊಟ್ಟಿ ಊಟದವರು, ಬಟ್ ಆದರೂ ಈ ಟೇಸ್ಟು ತುಂಬ ಚೆನ್ನಾಗಿತ್ತು. ಇವಾಗ ಫಸ್ಟ್ ಟೈಮ್ ಬಂದಿದ್ದು, ಕರ್ಕೊಂಬಂದರು ನಮ್ಮ ಕಲೀಗ್ಸು. ಬಟ್ ತುಂಬ ಚೆನ್ನಾಗಿದೆ. ಕರ್ಕೊಂಬಂದರು. ಹೌದು ಹೌದು, ಇಲ್ಲೇ ಆಫೀಸ್ ಇಲ್ಲೇ ಇರೋದು. ಸೊ ಬಂದು ಹೌದು ಹೌದು ಹೌದು, ತುಂಬ ವರ್ತಿದೆ. 10ಗೆ 9.5. ಸತೀಶ್. ಥ್ಯಾಂಕ್ ಯು. ಹೇಳಿ, ಸೂಪರ್ ಆಗಿತ್ತು. ಕೈಯಲ್ಲಿ ತೋರಿಸು. ಏನು ತಿಂದೆ ನೀನು? ಸೊಪ್ಪಿನ ಪಲ್ಯ ತಿಂದೆ, ಸಪ್ಪೆದು ಪಲ್ಯ ತಿಂದೆ, ಮೊಸರನ್ನ ತಿಂದೆ, ಮೊಸರನ್ನ ತಿಂದೆ. ಎಲ್ಲ ಸೂಪರ್ ಆಗಿತ್ತು.
ಎಲ್ಲ ಸೂಪರ್ ಆಗಿತ್ತು. ಸೊ ಫಸ್ಟ್ ಥಿಂಗ್ ಹೋಟೆಲ್ ಅಂತ ನಾವು ಪ್ರಿಫರ್ ಮಾಡೋದೇ ಹೈಜಿನಿಟಿ. ಅದರಲ್ಲಿ 10 ಔಟ್ ಆಫ್ 10 ಕೊಡ್ತೀನಿ. ಫುಡ್ ವೈಸು ಮೈಲ್ಡಾಗಿ ಕ್ಲೀನಾಗಿ ಚೆನ್ನಾಗಿ, ತುಂಬ ಓವರ್ ಮಸಾಲೆನೂ ಇಲ್ಲ, ತುಂಬ ಡಲ್ ಅಂತಲೂ ಇಲ್ಲ. ಯಾವ ಥರದವರು, ಯಾವ ಕ್ಯಾಟಗರಿಯವರು, ಯಾವ ಏಜವ್ರು ಬಂದರೂ ತಿನ್ಬೋದು ಆ ಥರ. ಇವಾಗ ದೊಡ್ಡವ್ರಿಗೆ, ನಮ್ಮ ಏಜವ್ರಿಗೆ, ಚಿಕ್ಕವ್ರಿಗೆ ಆ ಥರ ಇಲ್ಲ, ಎಲ್ಲ ಏಜವ್ರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ಮನೇಲಿ ಅಮ್ಮ ಮಾಡಿದ ಊಟ ಥರನೇ ಇದೆ. ಕೊಡ್ತಾ ಇದ್ದಾರೆ. ತುಂಬ ಪೇಷನ್ಸಾಗಿ ಸರ್ವ್ ಮಾಡ್ತಿದ್ದಾರೆ. ಅವ್ರ ಹೆಸರು ಗೊತ್ತಿಲ್ಲ, ನಾನು ಥ್ಯಾಂಕ್ಸ್ ಹೇಳಬೇಕಿತ್ತು. ತುಂಬ ಪೇಷನ್ಸಾಗಿ ಹೆಸರಿಗೆ ಕೇಳಿದ್ರು ಬೇಜಾರಿಲ್ಲದೆ ಫೇಸಲ್ಲಿ ಅದೇ ಸ್ಮೈಲ್ ಇಟ್ಕೊಂಡು ಸರ್ವ್ ಮಾಡ್ತಿದ್ದಾರೆ. ಮುದ್ದೆ ಎಸ್ಪೆಷಲಿ ಮುದ್ದೆಗೋಸ್ಕರ ತುಂಬ ಸಾಫ್ಟಾಗಿತ್ತು, ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಮಕ್ಕಳಿಗೂ ತಿನ್ನಿಸ್ಬೋದು, ಅದೊಂದು ಪ್ಲಸ್ ಪಾಯಿಂಟು. ಹೆವಿ ಸ್ಪೈಸಿ, ಹೆವಿ ಮಸಾಲೆ ಆದರೆ ಮಕ್ಕಳು ತಿನ್ನಲ್ಲ, ದೊಡ್ಡವ್ರು ತಿನ್ನಲ್ಲ. ಅದೇ ಹೇಳ್ದಂಗೆ ಇದು ಎಲ್ಲ ಏಜ್ ಕ್ಯಾಟಗರಿಗೂ ಸೂಪರ್ ಆಗಿದೆ. ಅದು ತುಂಬಾ ವರ್ತ್. ಹೊಟ್ಟೆ ತುಂಬ ಕೊಡ್ತಾರೆ, ಅನ್ಲಿಮಿಟೆಡ್ ಕೊಡ್ತಾರೆ. 100% ನಾವೇ ರೆಕಮೆಂಡ್ ಮಾಡ್ತೀವಿ. ಇನ್ಫ್ಯಾಕ್ಟ್ ನಾವು ನೋಡಿಕೊಂಡೇ ಬಂದಿದ್ದು. ಇನ್ಫ್ಯಾಕ್ಟ್ ನಾವು ರೆಕಮೆಂಡ್ ಮಾಡ್ತೀವಿ. ಇಲ್ಲ, ನಾವು ಆ್ಯಕ್ಚುಲಿ ಶಂಕರ್ಪುರಂ, ಗಾಂಧಿ ಬಜಾರ್, ಅಲ್ಲಿಂದ ಬಂದಿರೋದು. ಇದು ಇನ್ಸ್ಟಾ, ಅದು ಇದು ರೀಲ್ಸು, ಅದರಿಂದ ಗೊತ್ತಾಯ್ತು. 100% ಇದೆ. ಮೇಯ್ನಾಗಿ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಹಾಂ, ಸಿಂಧು. ಥ್ಯಾಂಕ್ ಯು. ಊಟ ತುಂಬ ಚೆನ್ನಾಗಿತ್ತು. ಬಾಳೆ ಎಲೆ ಮುದ್ದೆ ಊಟ, ಅನ್ಲಿಮಿಟೆಡ್ಡು. ಉಪ್ಸಾರು ಇದೆಯಲ್ಲ, ಪಕ್ಕಾ ಮಂಡ್ಯ ಮೈಸೂರು ಮಾಡೋ ಥರನೇ ಉಪ್ಸಾರಿದೆ ಅದು. ಆ ಉಪ್ಸಾರು ಖಾರ ಎಲ್ಲ ತುಂಬ ಚೆನ್ನಾಗಿದೆ. ಅನ್ಲಿಮಿಟೆಡ್, ನೀಟಾಗಿ ಬಡಿಸ್ತಾರೆ, ಕೇಳಿ ಬಡಿಸ್ತಾರೆ, ನೀಟಾಗಿ ಊಟ ಮಾಡ್ಬೋದು. ಒಳ್ಳೆ ಮನೆ ಊಟ ಥರ ಇದೆ. ನಂಗೆ ಉಪ್ಸಾರು ಇಷ್ಟ ಆಯಿತು, ಖಾರ ಇಷ್ಟ ಆಯಿತು, ಎಲ್ಲ ಚೆನ್ನಾಗಿತ್ತು. ನಾನು ಇದನ್ನ ಒಂದು ಸತಿ ನೋಡಿದ್ದೆ, ಮತ್ತು ಇಲ್ಲಿ ಬಂದಮೇಲೆ ನನ್ನ ಅಂಕಲ್ ಹೇಳಿದ್ರು ಇಲ್ಲಿ ಚೆನ್ನಾಗಿರುತ್ತೆ, ಬನ್ನಿ ಹೋಗೋಣ ಅಂತ. ಅದರಿಂದ ಬಂದಿದ್ದು. ಚೆನ್ನಾಗಿದೆ. ಅದರ ತುಂಬ ಹೊಟ್ಟೆ ತುಂಬ ಊಟ. ಎಷ್ಟು 125 ಏನೋ, ಹೊಟ್ಟೆ ತುಂಬ ಊಟ. ಪ್ರೈಸ್ಗೆ ವರ್ತಲೇ ವರ್ತು. ಏನು ಕೇಳಿದ್ರು ಬಡಿಸ್ತಾರೆ, ನೀಟಾಗಿ ಬಡಿಸಿದ್ರು. ಫಸ್ಟು ಮುದ್ದೆ ಊಟ ಆದಮೇಲೆ ತುಪ್ಪ ಹಾಕಿ ಸೊಪ್ಪು, ಮತ್ತು ಮಜ್ಜಿಗೆ, ಮೊಸರು, ಹಪ್ಪಳ, ಹೇಳ್ಬೇಕಂದ್ರೆ ಫುಲ್ ಮೀಲ್ಸ್. ತುಂಬ ಚೆನ್ನಾಗಿದೆ ಊಟ. ಎಲ್ಲರೂ ಬನ್ನಿ. ಜಯನಗರ್ ಮೆಟ್ರೋ ಸ್ಟೇಷನಿಂದ ಎದುರುಗಡೆನೇ ಇದೆ. 10ಗೆ 10. ಒಂದು ಪಾಯಿಂಟೂ ತಪ್ಕೊಂಡು ಹಿಡಿಯೋಕ್ಕಾಗಲ್ಲ. 10ಗೆ 10. ಹೌದು, ನಂಗೆ ತುಂಬ ಇಷ್ಟ ಆಯಿತು. ಭವ್ಯ ಅಂತ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಹೋಟ್ಲ್ ಹೆಸರು ಸರ್? ಸರ್ ಜಯನಗರ ಮೆಸ್ ಅಂತ. ನಾವು 2 ಮಂತ್ಸ್ ಬಿಫೋರ್ ನಾವು ಸ್ಟಾರ್ಟ್ ಮಾಡಿದ್ದು, ಅಂದರೆ ನವಂಬರ್ 27ಇಂದ ಶುರು ಮಾಡಿದ್ದೀವಿ. ಬಟ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಕಸ್ಟಮರ್ಸ್ ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಆಫರ್ ಅಂತ ಏನಿಲ್ಲ ಸರ್, ನಾವು ಅನ್ಲಿಮಿಟೆಡ್ ಫುಡ್ ಅಂತ ಕೊಡ್ತಾಯಿದ್ದೀವಿ. ಅಂದರೆ ಅನ್ಲಿಮಿಟೆಡ್ ಮುದ್ದೆ, ಅನ್ಲಿಮಿಟೆಡ್ ರೈಸು, ಮತ್ತು ಕರಡು ಇದೆಲ್ಲ ಕೊಡ್ತಾಯಿದ್ದೀವಿ ಸರ್. ಹಪ್ಪಳ, ಉಪ್ಪಿನಕಾಯಿ, ಬಜ್ಜಿ, ಪಲ್ಯ, ಈ ಥರ ಎಲ್ಲ ವೆರೈಟಿ ಎಲ್ಲ ಕೊಡ್ತಾಯಿದ್ದೀವಿ ಸರ್. ಇದ್ರ ಜೊತೆಗೆ ನಾವು ಇನ್ನೊಂದೇನು ಅಂದರೆ ಸಾಂಬಾರು ಡೈಲಿ ನಾವು ಚೇಂಜ್ ಮಾಡ್ತಾಯಿರ್ತೀವಿ. ಉಪ್ಸಾರು ಮತ್ತು ಖಾರ ರೆಗ್ಯುಲರ್ ಇರುತ್ತೆ. ಪಲ್ಯನೂ ಕೂಡ ನಾವು ಡೈಲಿ ಚೇಂಜ್ ಮಾಡ್ತಾಯಿರ್ತೀವಿ ಸರ್. ಏನೇನೆಲ್ಲ ಇರುತ್ತೆ ಸರ್ ಐಟಮ್ಸ್ ಟೋಟಲ್ ಐಟಮ್ಸ್ ಅಂದರೆ ಈಗ ರೈಸು, ಮುದ್ದೆ, ಒಂಥರ ಪಲ್ಯ, ಸಾಂಬಾರು 2 ಥರ ಇರುತ್ತೆ, ಚಟ್ನಿ ಇರುತ್ತೆ, ಉಪ್ಪಿನಕಾಯಿ, ಸಾಲ್ಟು, ಬಜ್ಜಿ, ಬೋಂಡ ಮತ್ತು ಮೊಸರು, ಈ ಥರ ವೆರೈಟಿ ಇರುತ್ತೆ ಸರ್. ಏನು ಅಂದರೆ ಬಾಳೆ ಎಲೆ ಮುದ್ದೆ ಊಟ ಅಂತ ಸರ್. ಈಗೆಲ್ಲ ಇಲ್ಲಿ ನಾವು ಜಯನಗರ 4 ಬ್ಲಾಕಲ್ಲೆಲ್ಲ ನಾವೆಲ್ಲ ಒಂದು ಆಲ್ಮೋಸ್ಟ್ 3 ಮಂತ್ಸು ನಾವು ಸರ್ವೆ ಮಾಡಿದ್ವಿ. ಯಾವ ಥರ ಫುಡ್ ಕೊಡಬೇಕು ಅಂತ ನಾವು ಸರ್ವೆ ಮಾಡಿದಾಗ ನಮಗೆ ಕಾನ್ಸೆಪ್ಟ್ ಬಂದಿದೆ, ಬಾಳೆ ಎಲೆ ಮುದ್ದೆ ಊಟ, ಅನ್ಲಿಮಿಟೆಡ್ ಫುಡ್ ಇಲ್ಲೆಲ್ಲೂ ಇಲ್ಲ, ಎಲ್ಲ ಸೆಲ್ಫ್ ಸರ್ವಿಸ್ ಇತ್ತು. ಎಷ್ಟೋ ಜನ ಕೆಲವರು ಸಿಟ್ಟಿಂಗು ಎಕ್ಸ್ಪೆಕ್ಟ್ ಮಾಡ್ತಾರೆ, ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಬೇಕು ಅನ್ನೋ ಕಾನ್ಸೆಪ್ಟು ಕೂಡ ಇರುತ್ತೆ. ಅದೆಲ್ಲ ನೋಡಿಕೊಂಡು ಜಯನಗರದಲ್ಲಿ ಒಳ್ಳೆ ಮನೆ ಊಟ ಕೊಡೋಣ ಅಂತ ನಾವು ಶುರು ಮಾಡಿದ್ದು. ಈಗ ಅದೇ ಥರ ಕಸ್ಟಮರ್ಸ್ ಎಲ್ಲ ಚೆನ್ನಾಗಿ ಬರ್ತಿದ್ದಾರೆ. ಇಲ್ಲೆಲ್ಲ ಬರೋದು ಒಂಥರ ಎಲ್ಲ ಖುಷಿಯಾಗಿ ಹೋಗ್ತಿದ್ದಾರೆ ಸರ್. ಯಾಕೆ ನಾವು ಅದೇ ಥರ ಮನೆ ಫುಡ್, ಹೋಮ್ ಮೇಡ್ ಫುಡ್ ಕೊಡ್ತಾಯಿದ್ದೀವಿ. ನಾವು ಯಾವುದೂ ಸೋಡಾ ಇಲ್ಲ, ಮತ್ತು ಟೇಸ್ಟಿಂಗ್ ಪೌಡ್ರ್ ಯಾವುದೂ ನಾವು ಮಿಕ್ಸ್ ಮಾಡ್ತಿಲ್ಲ. ನಾವು ಮನೇಲಿ ನಾವು ಹೇಗೆ ಪ್ರಿಪೇರ್ ಮಾಡ್ಕೊಂಡು ತಿಂತೀವೋ ಅದೇ ಥರನೇ ನಾವು ಪ್ರಿಪೇರ್ ಮಾಡಿ ಕಸ್ಟಮರ್ ಕೊಡ್ತಾಯಿದ್ದೀವಿ ಸರ್. ಟೈಮಿಂಗ್ಸು ನಮ್ಮದು 12:30 to 3:30 ಇದೆ ಆ್ಯಕ್ಚುಲಿ. ಬಟ್ ಕಸ್ಟಮರ್ ಇವಾಗ ಜಾಸ್ತಿ ಬರ್ತಾ ಇರೋದ್ರಿಂದ ನಾವು 4:30, 5:30ವರೆಗೂ ಕೊಡ್ತಾಯಿದ್ದೀವಿ ಸರ್. ಅದು ಈಗ ಈವ್ನಿಂಗು ಟೈಮಿಂಗ್ಸ್ ಆ ಥರ ಏನಿಲ್ಲ. ಈಗ ಫುಡ್ಡು ನಾವು ಮಾಡಿರ್ತೀವಿ, ಅದು ಊಟ ಖಾಲಿ ಆಗೋವರೆಗೂ ಕೊಡ್ತೀವಿ. ಅಂದರೆ ಬಿಸಿ ನಾವು ಅದು ಮೇಂಟೈನ್ ಮಾಡ್ತಾಯಿದ್ವಿ. ಬಿಸಿ ಇರೋವರೆಗೂ ಕೊಡ್ತೀವಿ, ಆಮೇಲೆ ನಾವು ಕೊಡೋಲ್ಲ ಸರ್. ಅದರಲ್ಲಿ ಒಂದು ಸರ್ ಮಧ್ಯಾಹ್ನ ಅಷ್ಟೇ ಸರ್.
ಓಕೆ ಪಾರ್ಸಲ್ ಎಲ್ಲ ಹೇಗೆ ಕೊಡ್ತೀರಾ ಸರ್? ಪಾರ್ಸಲ್ಲು ನಾವು ಈಗ ಕಸ್ಟಮರೇ ನಾವು ಪಾರ್ಸಲ್ ಕಂಟೈನರು ಇಲ್ಲಾಂದರೆ ಬಾಕ್ಸ್ ತಂದರೆ ನಾವು ಪಾರ್ಸಲ್ ಕೊಡ್ತಾ ಇದ್ದೀವಿ ಸರ್. ಓಕೆ ಔಟ್ಡೋರ್ ಕ್ಯಾಟ್ರಿಂಗ್ ಏನಾದ್ರು ತೊಗೊಳ್ತೀರಾ? ಸದ್ಯಕ್ಕಿಲ್ಲ ಸರ್, ಈಗ 2 ಮಂತ್ಸ್ ಆಯಿತು ಶುರು ಮಾಡಿ. ಮುಂದಕ್ಕೆ ಬಂತು ಅಂದರೆ ಖಂಡಿತ ತೊಗೊತೀವಿ ಸರ್. ಲೊಕೇಶನ್ ಹೇಳಿ ಸರ್ ಲೊಕೇಶನ್ ಬಂದು ಜಯನಗರ 4 ಬ್ಲಾಕು ಮೆಟ್ರೋ ಸ್ಟೇಷನ್ ಪಕ್ಕನೇ ಜಯನಗರ ಮೆಸ್ ಅಂತ ಇದೆ ಸರ್. ಓಕೆ ಥ್ಯಾಂಕ್ ಯು ಸರ್.